ಅದರಲ್ಲಿ ಈಗ ಆಲ್ರೆಡಿ ರಾಜಕಾಲುವೆದು ಎತ್ತರ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡಿತಾ ಇದ್ದೇವೆ. ಸುಮಾರು 232 ಕೋಟಿ ಸ್ಯಾಂಕ್ಷನ್ ಆಗಿದೆ. ಫಾರ್ಮಾಲಿಟೀಸ್ ಎಲ್ಲ ಮುಗಿದು ಪೂಜೆನೂ ಕೂಡ ಮಾಡಿದ್ದೇವೆ. ಕೆಂಗೇರಿ ಕೋಟೆಗೆ ಬಹಳಷ್ಟು ಡ್ಯಾಮೇಜ್ ಆಗ್ತಾ ಇತ್ತು. ಅದು ಹೊರತುಪಡಿಸಿದ್ರೆ ವಿಜಯಶ್ರೀ ಬಡಾವಣೆ, ಅವೆರಡನ್ನೂ ಕೂಡ ಈ ಏನು 232 ಕೋಟಿ ಸ್ಯಾಂಕ್ಷನ್ ಆಗಿದೆ ಅದರಲ್ಲಿ ತೆಗೆದುಕೊಳ್ತಕ್ಕಂಥದ್ದಕ್ಕೆ ಈಗ ಆಲ್ರೆಡಿ ಆಗಿದೆ. ಸದ್ಯದಲ್ಲೇ ಅವರು ರಾಜಕಾಲುವೆಯವರು ಕೆಲಸನೂ ಕೂಡ ಮಾಡ್ತಾರೆ. ಕಾವೇರಿ 5th ಸ್ಟೇಜ್ ಕೆಂಗೇರಿ, ಉಲ್ಲಾಳ, ಎಮ್ಗೆಪುರ ಆಲ್ಟರ್ನೇಟ್ ಡೇಸ್ ನೀರನ್ನ ಕೊಡಬೇಕು ಅಂತಕ್ಕಂಥದ್ದು ವ್ಯವಸ್ಥೆಗೆ ಈಗ ಆಲ್ರೆಡಿ ಚಾಲನೆ ಮಾಡಿದ್ದೇವೆ. ಇನ್ನು 3-4 ದಿವಸದಲ್ಲಿ ಅದನ್ನು ಕೂಡ ಉದ್ಘಾಟನೆ ಮಾಡ್ತೇವೆ. ಏಕೆಂದರೆ ಕಾವೇರಿ 5th ಸ್ಟೇಜ್ ಬಂದಾದ ಮೇಲೆ ನಮ್ಮ ಕ್ಷೇತ್ರದಲ್ಲೇ ನೀರಿನ ಶೇಖರಣೆ ಮಾಡ್ತಕ್ಕಂಥದ್ದಕ್ಕೆ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ ಜಾಗ ಕೂಡ ಕೊಟ್ಟಿದ್ದೇವೆ. ನಮ್ಮ ಜಾಗ, ಬಟ್ ಬೇರೆ ಕಾನ್ಸ್ಟಿಟ್ಯೂನ್ಸಿಗೆ ಅವರು ನೀರನ್ನ ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಚಾಲನೆ ಮಾಡ್ತಾಯಿದ್ರು. ಅದಕ್ಕೆ ನಾನು ಅಬ್ಜೆಕ್ಷನ್ ಹಾಕಿ ನಮ್ಮದೇ ಕ್ಷೇತ್ರದಲ್ಲಿ ಜಾಗ ಕೊಟ್ಟಿದ್ದೇವೆ, ಕಟ್ಟಡ ಕಟ್ತಕ್ಕಂಥದ್ದಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಫಸ್ಟು ನಮ್ಮ ಕ್ಷೇತ್ರಕ್ಕೆ ಕಾವೇರಿ ನೀರನ್ನು ಫುಲ್ಫಿಲ್ ಮಾಡಿ, ತದನಂತರ ನೀವು ಪಕ್ಕದ ಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ನಂದೇನು ಅಬ್ಜೆಕ್ಷನ್ ಇಲ್ಲ ಅಂತೇಳಿ ಈಗ ಆಲ್ಟರ್ನೇಟ್ ಡೇಸ್ ಕೊಡ್ತಕ್ಕಂಥದ್ದಕ್ಕೆ BWSSB ಅವರು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಸದ್ಯದಲ್ಲೇ ಮುಗಿದು ಅದನ್ನು ಪೂಜೆ ಮಾಡಿ ಆಲ್ಟರ್ನೇಟ್ ಡೇಸ್ 3-4 ವಾರ್ಡ್ಗೆ ಆಲ್ಟರ್ನೇಟ್ ಡೇಸ್ ನೀರು ಕೊಡ್ತಕ್ಕಂಥದ್ದಕ್ಕೆ ಕೂಡ ಚಾಲನೆಯನ್ನು ಮಾಡ್ತೇವೆ. ಜೊತೆಗೆ ಡಾಂಬರೀಕರಣ ಇಲ್ಲೆಲ್ಲ ಆಗಿತ್ತು, ಅಲ್ಲಿ ಎಂಟೈರ್ ಈ 3-4 ವಾರ್ಡ್, ಎಮ್ಗೆಪುರ ವಾರ್ಡ್ ಇರ್ಬೋದು, ಕೆಂಗೇರಿ ಮೈಲ್ಸಂದ್ರ ವಾರ್ಡ್ ಇರ್ಬೋದು, ಕೆಂಗೇರಿ ಕೋಟೆ ವಾರ್ಡ್ ಇರ್ಬೋದು, ಎಲ್ಲ ರಸ್ತೆಗಳಿಗೆ ಡಾಂಬರೀಕರಣ ಮಾಡ್ತಕ್ಕಂಥದ್ದಕ್ಕೆ ಈಗ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ, ಟೆಂಡರ್ ಆಗಿದೆ. ಬಟ್ ಒಂದು ಏನಾಗಿದೆ ತೊಂದರೆ, ಯುದ್ಧ ಬಂದು ಈ ಡಾಂಬರೀಕರಣ ರೇಟ್ ಜಾಸ್ತಿ ಆಗಿದೆ, ಅದಕ್ಕೆ ಸರ್ಕಾರ ಸ್ಪಂದಿಸಬೇಕು ಅಂತೇಳಿ ಅವರು ಮಾಡ್ತಾ ಇಲ್ಲ. ಉಪಮುಖ್ಯಮಂತ್ರಿ ಇದ್ದಂಥವರು ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೇವೆ. ಒಂದು 2-3 ದಿವಸದಲ್ಲಿ ಈಗ ಬೆಂಗಳೂರಿಗೋಸ್ಕರನೇ 2,000 ಕೋಟಿನ ಅವರು ಇಮ್ಮಿಡಿಯೇಟಾಗಿ ಅಧಿಕಾರ ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದಾರೆ. ಅದರ ಪ್ರಕಾರ ನಮ್ಮ ಡಾಂಬರೀಕರಣ ರೇಟ್ ಸ್ವಲ್ಪ ಅಡ್ಜಸ್ಟ್ ಆದರೆ ಎಂಟೈರ್ 3-4 ವಾರ್ಡು ಎಲ್ಲ ರಸ್ತೆಗಳು ಕೂಡ ಡಾಂಬರೀಕರಣ ಕಂಪ್ಲೀಟ್ ಆಗ್ತದೆ. ಜೊತೆಗೆ LED ಬಲ್ಬ್ನ ಹೊಸದಾಗಿ ಅಳವಡಿಸ್ತಕ್ಕಂಥದ್ದಕ್ಕೆ ಈಗ ಆಲ್ರೆಡಿ ಚಾಲನೆ ಆಗಿದೆ. ಕಸದ್ದು ಟೆಂಡರ್ದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ. 2 ಡಿವಿಷನ್ ಮಾಡಿದ್ದಾರೆ ನಮ್ಮ ಯಶವಂತಪುರ ಕ್ಷೇತ್ರ. 2 ಕೆಲವರೆಲ್ಲ ಕೋರ್ಟ್ಗೆ ಹೋಗಿದ್ದಾರೆ. ಆ ಕೋರ್ಟಲ್ಲಿ ಸ್ವಲ್ಪ ಕ್ಲಿಯರ್ ಆದರೆ ರಸ್ತೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಎಲ್ಲ ಕಸವನ್ನು ಕೂಡ ಕ್ಲೀನ್ ಮಾಡ್ತಕ್ಕಂಥದ್ದಕ್ಕೆ 100% ಕ್ಲಿಯರ್ ಆಗ್ತದೆ. ಮೂಲಭೂತ ಸೌಕರ್ಯ ಒದಗಿಸ್ತಕ್ಕಂಥದ್ದಕ್ಕೆ ಏನು ಕಮಿಟ್ಮೆಂಟ್ ಆಗಿದ್ವು ಅವತ್ತು ಯಾವತ್ತು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ನೀವು ಸನ್ಮಾನ ಮಾಡಿದ್ರಿ, ಅವತ್ತು ನಾನು ಕೂಡ ಹೇಳಿದ್ದೆ ರಾಜಕಾಲುವೆದು ಡಾಂಬರೀಕರಣ ಮಿಕ್ಕದೆಲ್ಲವನ್ನು ಕೂಡ ಅದು ಹಂತವಾಗಿ ಕಂಪ್ಲೀಟ್ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡ್ತೇವೆ. ವಿಜಯಶ್ರೀ ಬಡಾವಣೆಗೆ ಕುಡಿಯುವ ನೀರು ಜಾಸ್ತಿ, ಅದನ್ನೊಂದು ಫೋರ್ಸ್ ಇದೆ, ಅದನ್ನು ಆಲ್ಟರ್ನೇಟ್ ಡೇಸ್ ಕೊಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಕೂಡ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಮೊನ್ನೆ ನಡೆದಂಥ ಒಂದು ಕಾರ್ಯಕ್ರಮ, ನಮ್ಮ ಕ್ಷೇತ್ರದಲ್ಲಿ SSLC PUC ಮಕ್ಕಳು ಯಾರು 90-95% ತೆಗೆದುಕೊಂಡಿದ್ದಾರೋ ಅವರಿಗೆ ಒಂದು ಸನ್ಮಾನ, ಅಭಿನಂದನೆ ಮಾಡಬೇಕು ಅಂತೇಳಿ ನಮ್ಮ ತುಮಕೂರು ಸಿದ್ಧಗಂಗಾ ಸ್ವಾಮಿಗಳು ಮತ್ತು ನಿರ್ಮಲಾನಂದ ಸ್ವಾಮಿಗಳು, ನೀವು ನಂಬ್ತೀರೋ ಇಲ್ವೋ, 1800 ಜನ ವಿದ್ಯಾರ್ಥಿನಿಯರು ಪಾರ್ಟಿಸಿಪೇಟ್ ಮಾಡಿದ್ರು. 1800 ಜನ. ಅಷ್ಟು ಜನಕ್ಕೂ ನಾವು ಸನ್ಮಾನ ಮಾಡಲಿಕ್ಕಾಗಲಿಲ್ಲ. ಆದರೆ 98% ಮೇಲ್ಪಟ್ಟಂಥವರಿಗೆ 125 ವಿದ್ಯಾರ್ಥಿನಿಯರಿಗೆ ಸನ್ಮಾನ. ಜೊತೆಗೆ ಕನ್ನಡದಲ್ಲಿ 125ಕ್ಕೆ 125 ತೆಗೆದುಕೊಂಡಂಥವರಿಗೆ ಅಷ್ಟು ಜನ ತಂದೆ ತಾಯಂದಿರು ಬಹಳಷ್ಟು ಖುಷಿಪಟ್ಟಿದ್ದಾರೆ. ಸುಮಾರು 70-80 ವಿದ್ಯಾರ್ಥಿನಿಯರು ಅವರ ಸ್ಟೇಟಸ್ನಲ್ಲಿ, ವಾಟ್ಸಪ್ ಗ್ರೂಪ್ನಲ್ಲಿ ಏನೆಲ್ಲ ಸನ್ಮಾನ ಯಾವ ಥರ ಆಯಿತು ಅಂತೇಳಿ ಹಾಕಿದ್ದಾರೆ. ಇದ್ರ ಮಧ್ಯದಲ್ಲಿ
SSLC ಪಾಸಾದಂಥವರು 80ರಿಂದ 90, ಈಗ 90ರಿಂದ ಮೇಲ್ಪಟ್ಟು ಮಾಡಿದ್ದೇವೆ. PUC ಸೆಕೆಂಡ್ PUCನೂ 90ರಿಂದ ಮೇಲ್ಪಟ್ಟು ಮಾಡಿದ್ದೇವೆ. ಸೆಕೆಂಡ್ PUC 80% ಯಾರು ತೆಗೆದುಕೊಂಡಿದ್ದಾರೆ 80ರಿಂದ 90, SSLC 80ರಿಂದ 90, ಅವ್ರಿಗೆ ಒಂದು ಅಭಿನಂದನೆ ಹೇಳಬೇಕು ಅಂತಕ್ಕಂಥದ್ದು. ಯಾಕೆಂದರೆ ನೀವು ಮೆರಿಟ್ನವ್ರು ಮಾಡ್ತಾ ಇದ್ದೀರಿ, ನಮಗೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು. ಅದಕ್ಕೆ ಅದನ್ನು ಒಂದು ಕಾನ್ಸೆಪ್ಟ್ ರೆಡಿ ಮಾಡ್ತಾ ಇದ್ದೇವೆ. ಹೀಗೆ ನಾವು ಮೂಲಭೂತ ಸೌಕರ್ಯ ಕೊಡುವ ಜೊತೆಗೆ ಏನಾದರೂ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತೇಳಿ ಈಗ ಮಹಿಳೆಯರಿಗೆ ಸುಮಾರಿಗೆ ಹೆಚ್ಚು ಕಡಿಮೆ 2000 ಮಹಿಳೆಯರು ಟ್ರೈನಿಂಗ್ ತೆಗೆದುಕೊಂಡಿದ್ದಾರೆ. ಏನು ಟೈಲರಿಂಗ್ ಇರ್ಬೋದು, ಆಮೇಲೆ ಮೇಕಪ್ ಏನೋ ಅದಿರ್ತದೆ, ಸೀರೆ ಕುಚ್ಚಾಕಿರ್ತಕ್ಕಂಥದ್ದು, ಹೀಗೆ ಅನೇಕರು ನಮ್ಮ ಇದರಲ್ಲಿ ಟ್ರೈನಿಂಗ್ ತೆಗೆದುಕೊಳ್ತಾನೆ ಇದ್ದಾರೆ. ಅದ್ರ ಜೊತೆಗೆ ನಾವೊಂದು ಕಾನ್ಸೆಪ್ಟ್ ಮಾಡಿ ಯಾರನ್ನು ನನಗೆ ಸಲಹೆ ಕೊಟ್ಟರು, ಅದಕ್ಕೆ ಕ್ರಿಕೆಟ್ ಆಡಿಸ್ತಕ್ಕಂಥದ್ದಕ್ಕೆ. ಕ್ರಿಕೆಟು ಸುಮಾರು 360 ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಅದರಲ್ಲಿ ಒಂದು ಕಂಡೀಷನ್ ಹಾಕಿದ್ದು, ನಮ್ಮ ಕ್ಷೇತ್ರದವರಾಗಿರಬೇಕು, ನಮ್ಮ ಕ್ಷೇತ್ರದವರು ವೋಟರ್ ID ಇರಬೇಕು, ಅಂಥವರಿಗೆ ಮಾತ್ರ ಕ್ರಿಕೆಟ್ ಅಂತೇಳಿ ಸುಮಾರು 5000 ಜನ ಕ್ರಿಕೆಟ್. ಇದೆಲ್ಲ ಸಂಕ್ರಾಂತಿ ಹಬ್ಬ ಮಾಡ್ತೇವೆ, ಶಿವರಾತ್ರಿ ಹಬ್ಬ ಮಾಡ್ತೇವೆ, ಯುಗಾದಿ ಹಬ್ಬ ಮಾಡ್ತೇವೆ. ಈ ಯಶವಂತಪುರ ಕ್ಷೇತ್ರ ಬರೀ ಮೂಲಭೂತ ಸೌಕರ್ಯದ ಜೊತೆಗೆ ಇವತ್ತು ನೋಡಿ ಪಂಚಾಯತಿಯಲ್ಲಿ 26,000 ಮಹಿಳೆಯರು, 17 ಪಂಚಾಯತಿಯಲ್ಲಿ 26,000 ಮಹಿಳೆಯರು ರಂಗೋಲಿಯನ್ನು ಬಿಟ್ಟಿದ್ದಾರೆ. ಯಾರು ಕೂಡ ಗೆಸ್ ಮಾಡೋಕ್ಕಾಗೋದಿಲ್ಲ. ಒಬ್ಬರು ಮೈಂಡ್ ಇನ್ನೊಬ್ಬರಿಗಿಂತ ಏನೇನು ಅದನ್ನು ನೋಡ್ತಕ್ಕಂಥದ್ದಕ್ಕೆ ಅವಕಾಶ ಆಗ್ತದೆ. ಒಂದು ಪಂಚಾಯತಿಯಲ್ಲಿ ನಾವು 10 ಜನಕ್ಕೆ ಸೆಲೆಕ್ಟ್ ಮಾಡಲಿಕ್ಕೆ ಆಗಲಿಲ್ಲ, ಕೊನೆಗೆ 30, 40, 50 ಜನ ಮಹಿಳೆಯರನ್ನ ಸೆಲೆಕ್ಟ್ ಮಾಡಿ ಅವರಿಗೆ ವಿಶೇಷವಾದ ಸನ್ಮಾನ ಅಭಿನಂದನೆ ಹೇಳ್ತಕ್ಕಂಥದ್ದಕ್ಕೆ ಕೂಡ ಮಾಡಿದ್ದೇವೆ. ಇವತ್ತು ಈ ಕಾರ್ಪೊರೇಷನ್ನಲ್ಲಿ 12 ವಾರ್ಡ್, ಒಂದೊಂದು ವಾರ್ಡಲ್ಲಿ 10,000 ಮಹಿಳೆಯರು ರಂಗೋಲಿ ಬಿಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡ್ತಾ ಇದ್ದೇವೆ. ಸುಮಾರು 1,20,000 ಮಹಿಳೆಯರು ಈ ರಂಗೋಲಿ ಬಿಡ್ತಕ್ಕಂಥದ್ದಕ್ಕೆ ಈ ನಮ್ಮ ಕ್ಷೇತ್ರದಲ್ಲಿ ಶನಿವಾರ ಭಾನುವಾರ ನಡೀತಾ ಇದೆ. ಇವತ್ತು 6 ಕಡೆ ಈ ರಂಗೋಲಿ ಸ್ಪರ್ಧೆ ನಡೀತಾ ಇದೆ. ಅದು ನೋಡಿದ್ರೆ ಭಾಳಷ್ಟು ಸಂತೋಷ ಆಗ್ತದೆ. ಈಗ ಇವತ್ತು ನೋಡಿದೆ, ನಾನಿಲ್ಲಿ ಮನೆ ಮುಟ್ಟುವಂತೆ ಕೆಲವರು ವರ್ಡ್ಸ್ನ ಹಾಕಿದ್ದಾರೆ, ಭಾಳ ಸಂತೋಷ. ಅದೆಲ್ಲವನ್ನು ಕೂಡ ಎಂಟೈರ್ ಕ್ಷೇತ್ರಕ್ಕೆ ನಾನು ಹಂಚ್ಕೋತೀನಿ. ಅದನ್ನು ನನ್ನ ವಾಟ್ಸಪ್ನಲ್ಲಿ ಯಾರ್ಯಾರು ಏನೇನು ಹಾಕಿದ್ದಾರೆ, ಇವತ್ತು ಬೇರೆ ಬೇರೆ ಕಡೆ ಏನೇನು ನನಗೆ ಹಾಕಿರ್ತಾರೆ, ಅದೆಲ್ಲ ಒಂದು ಮೇಘರಾಜ್ ಅಂತ ಒಬ್ಬ ಹುಡುಗಿ ಅದೊಂದು ಹಾಕಿದ್ದು STS ಅಂದ್ರೆ ಏನು ಅಂತ ಭಾಳ ಸೂಕ್ಷ್ಮ ಹಾಕಿದ್ದೆ, ಅದನ್ನ ಹಾಕಿದ್ದೇನೆ. ಯಾರ್ಯಾರು ಏನೇನು ಕಾಮೆಂಟ್ಸ್ ಮಾಡ್ತಾರೆ ಅದನ್ನೆಲ್ಲ ಕೂಡ ಇದನ್ನು ಹಾಕ್ತೇನೆ. ಅದಕ್ಕೆ ವಿಜಯಶ್ರೀ ಬಡಾವಣೆ ಮುಂಚಿಂದನೂ ಕೂಡ ಇವತ್ತು ಗುಂಡೂರಾವ್ ಬಂದಿಲ್ಲ ಅಂತ ಕಾಣ್ತದೆ. ಗುಂಡೂರಾವು ನಮ್ಮ ಅಧ್ಯಕ್ಷರು, ಭಾಳ ದಿವಸಿನ ನಮ್ಮ ಸತೀಶ್ ಅಂತೂ ಪ್ರತಿ ದಿವಸ ನನಗೆ ಲವ್ ಲೆಟ್ರ್ ಇದ್ದೇ ಇರ್ತದೆ. ಅದು ಏನಪ್ಪ ಅಂದರೆ ಕುಡಿಯೋ ನೀರು, ಬೇರೆ ಅನ್ನೆಸೆಸರಿ ಏನಿಲ್ಲ. ಅವರು ಎಲೆಕ್ಟ್ರಿಕ್ ಪ್ರಾಬ್ಲಮ್ಸ್, ಕುಡಿಯೋ ನೀರು ಪ್ರಾಬ್ಲಮ್, ರೋಡ್ ಪ್ರಾಬ್ಲಮ್. ಆಗ ನಮಗೇನಾಗ್ತದೆ, ವಿಜಯಶ್ರೀ ಬಡಾವಣೆ ಅಂತಂದರೆ ಗೊತ್ತಾಗ್ತದೆ. ಅದರಿಂದ ಎಲ್ಲ ಬಡಾವಣೆಯವರು ಹಿಂಗೆ ವಾಟ್ಸಪ್ ಮಾಡಿದ್ರೆ ಅಟ್ಲೀಸ್ಟ್ ನಾನು ತಕ್ಷಣ ಸ್ಪಂದಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತೇನೆ. ತಮಗೆಲ್ಲ ಒಂದೇ ಒಂದು ರಿಕ್ವೆಸ್ಟ್, ಕಾರ್ಪೊರೇಷನ್ ಚುನಾವಣೆ ಬರ್ತಾ ಇದೆ, ಯಾವುದನ್ನು ನೋಡಬೇಡಿ, ವ್ಯಕ್ತಿ ನೋಡಿ. ವ್ಯಕ್ತಿ ನೋಡಿ ನೀವು ಮತ ಹಾಕಿದ್ರೆ ನಿಮ್ಮ ಕೆಲಸಗಳು ಕಂಪ್ಲೀಟ್ ಆಗ್ತವೆ, ನಿಮಗೆ ಕೈ ಜೋಡಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತಾರೆ. ಇದೊಂದೇ ನನ್ನ ರಿಕ್ವೆಸ್ಟ್, ಇನ್ಯಾವುದೂ ಇಲ್ಲ. ಸದ್ಯದಲ್ಲೇ ಕಾರ್ಪೊರೇಷನ್ ಆಗಸ್ಟ್ ತಿಂಗಳಲ್ಲಿ ಘೋಷಣೆ ಆಗ್ತದೆ, ಅಭ್ಯರ್ಥಿನೂ ಕೂಡ ಘೋಷಣೆ ಆಗ್ತದೆ. ಅಭ್ಯರ್ಥಿ ನಿಮ್ಮವ್ರು ಆಗಿರ್ತಾರೆ. ಅದರಿಂದ ಆಮೇಲೆ ಘೋಷಣೆ ಆದಮೇಲೆ ಬೇಕಾದಷ್ಟು ಜನ ಬರ್ತಾರೆ. ಆಕಾಶದಿಂದ ನಾವೆಲ್ಲ ಇಳಿಸ್ತೀವಿ, ವಿಜಯಶ್ರೀ ಬಡಾವಣೆಗೆ ಇಳಿಸ್ತೀವಿ, ಎಲ್ಲ ಇಳಿಸ್ತೀವಿ ಅದೆಲ್ಲ ಈಗೇನು ನಾನೇನು ಹೇಳಬೇಕಾದಿಲ್ಲ, ನಿಮಗೆಲ್ಲ ಗೊತ್ತಿರ್ತದೆ. ಅದರಿಂದ ವಿಜಯಶ್ರೀ ಬಡಾವಣೆ ನಂಬ್ಕೊಂಡಿದ್ದೀನಿ, 100ಕ್ಕೆ 100 ಒಂದು ಸೈಡ್ ಆಗ್ತದೆ ಅಂತೇಳಿ. ಬೇರೆ ಬೇರೆ ದಿಕ್ಕೆಲ್ಲ ನಿಮ್ಗೆ ಇರ್ತದೆ. ನನ್ನ ಚುನಾವಣೆಗೇನು ಕೇಳಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಕಾರ್ಪೊರೇಟರ್ ಇಂಪಾರ್ಟೆಂಟ್. ಈಗ ನೋಡಿ, ಕಾರ್ಪೊರೇಟರ್ ಇಲ್ಲ, MLA ಎಲ್ಲ ಕಡೆ ಓಡಾಡಬೇಕು, ಎಲ್ಲ ವಾಟ್ಸಪ್ಪಲ್ಲಿ ಹಾಕೊಂಡು ನನಗೆ ಇಕ್ತಾ ಇರ್ತಾರೆ, ಕುಡಿಯೋ ನೀರಿಲ್ಲ, ಅದಿಲ್ಲ, ಇದಿಲ್ಲ ಅಂತ. ಅಟ್ಲೀಸ್ಟ್ ಕಾರ್ಪೊರೇಟರ್, ಒಳ್ಳೆ ಕಾರ್ಪೊರೇಟರ್ನ ಸೆಲೆಕ್ಟ್ ಮಾಡಿದ್ರೆ ಒಂದು 70-80% ಅವರು ಆ ಭಾಗವನ್ನು ಕಂಪ್ಲೀಟ್ ನೋಡ್ಕೋತಾರೆ.
ಅವರಿಗೆ ನಾನು ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತೇವೆ. ನಮಸ್ಕಾರ, ಒಳ್ಳೆಯದಲ್ಲಿ ಎಲ್ಲರೂ.